ನಿಮ್ಮಲ್ಲಿ ತುಂಬಾ ಜನ ಇವಾಗ್ಲೂ ಲವ್ ಮಾಡ್ತಾ ಇರ್ತೀರಾ, ಇಲ್ಲ ಇದಕ್ಕೂ ಮುಂಚೆ ಲವ್ ಮಾಡಿರ್ತೀರಾ. ತುಂಬಾ ಜನ ಬ್ರೇಕಪ್ ಮಾಡ್ಕೊಂಡಿರ್ತೀರಾ, ಕೆಲವೊಬ್ರು ಅಲ್ಟಿಮೇಟ್ ಪ್ಲೇ ಬಾಯ್ ಆಗಿರ್ತೀರಾ. ನೀವು ಯಾರಾಗಿದ್ರು ಸರಿ, ಈ ಮೂವಿ ನಿಮ್ನ ಪರ್ಸನಲ್ ಆಗಿ ಕನೆಕ್ಟ್ ಮಾಡುತ್ತೆ. ಯಾಕೆ ಅಂದ್ರೆ ಇವತ್ತು ನಾವು ನೋಡೋ ಮೂವಿ ಒಂದು ಲವ್ ಸ್ಟೋರಿ. ನಮ್ಮ ಈ ಸೊಸೈಟಿಯಲ್ಲಿ ತುಂಬಾ ಜನ ಹುಡುಗರು ಯಾವಾಗ್ಲೂ ಪ್ರೆಷರ್ ಅಲ್ಲೇ ಇರ್ತಾರೆ. ಓದಿದಿಕ್ಕೆ ತಕ್ಕಂಗೆ ಕೆಲ್ಸ ಸಿಕ್ಕದೆ, ಸಂಬಂಧನೇ ಇಲ್ದೆ ಯಾವ್ದೋ ಒಂದು ಕೆಲ್ಸ ಮಾಡ್ಕೊಂಡು ಫ್ರಸ್ಟ್ರೇಷನ್ ಅಲ್ಲೇ ಇರ್ತಾರೆ. ಕೆಲವೊಬ್ರು ಡಿಪ್ರೆಷನ್ಗೆನೆ ಹೋಗಿರ್ತಾರೆ. ಆ ರೀತಿನೇ ಈ ಮೂವಿಯಲ್ಲಿ ಬರೋ ಹೀರೋ ಫಿಂಚ್ ಅನ್ನೋ ಒಬ್ಬ ಹುಡುಗ ಯಾವಾಗ್ಲೂ ಪ್ರೆಷರ್ ಅಲ್ಲೇ ಇರ್ತಾನೆ. ಕಂಟ್ರೋಲ್ ಮಾಡಕ್ಕೆ ಆಗದೆ ಇರೋಷ್ಟು ಕೋಪ ಬರುತ್ತೆ ಅವನಿಗೆ. ಸ್ಕೂಲಲ್ಲಿ ಇರೋರು ಎಲ್ಲರೂ ಹೇ ಅವನೊಬ್ಬ ಹುಚ್ಚ, ಮೆಂಟಲ್ ಹಾಗಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಇರೋ ಫಿಂಚ್ ಒಂದು ಹುಡುಗಿನ ಲವ್ ಮಾಡ್ತಾನೆ. ಆ ಹುಡುಗಿನೂ ಫಿಂಚ್ ನ ತುಂಬಾನೇ ಇಷ್ಟಪಡ್ತಾಳೆ. ಫಿಂಚ್ ಇಂದ ಆ ಹುಡುಗಿ ಲೈಫೇ ಚೇಂಜ್ ಆಗುತ್ತೆ. ಅವರಿಬ್ಬರು ಅಷ್ಟು ಎಂಜಾಯ್ ಮಾಡ್ತಾರೆ ಅವ್ರ ಲವ್ ನ. ಕೊನೆಯದಾಗಿ ಅವರಿಬ್ರು ಲವ್ ಸಕ್ಸಸ್ ಆಯ್ತಾ, ಅವರಿಬ್ರು ಸೇರಿದ್ರ ಇಲ್ವಾ ಅನ್ನೋದನ್ನ ಹೇಳುವ ಕಥೆನೆ ಆಲ್ ದಿ ಬ್ರೈಟ್ ಪ್ಲೇಸಸ್. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ 2020ರಲ್ಲಿ ಬ್ರೆಟ್ ಹ್ಯಾಲಿ ಡೈರೆಕ್ಷನ್ ಅಲ್ಲಿ ಎಲ್ ಎ ಫ್ಯಾನಿಂಗ್ ಮತ್ತು ಜಸ್ಟಿಸ್ ಸ್ಮಿತ್ ಆಕ್ಟಿಂಗ್ ಅಲ್ಲಿ ರೊಮ್ಯಾನ್ಸ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಆಲ್ ದಿ ಬ್ರೈಟ್ ಪ್ಲೇಸಸ್ ಅನ್ನೋ ಮೂವಿ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮ್ಗೆ ಮೋಟಿವೇಶನಲ್ ಆಗಿರುತ್ತೆ. ನೀವು ಮಾಡೋ ಒಂದು ಶೇರ್ ದೊಡ್ಡ ಮಿರಾಕಲ್ನೇ ಉಂಟು ಮಾಡುತ್ತೆ. ಮರಿದೆ ಶೇರ್ ಮಾಡಿ. ಸರಿ, ಓಕೆ, ಆಲ್ ದಿ ಬ್ರೈಟ್ ಪ್ಲೇಸಸ್ ಅನ್ನೋ ಮೂವಿಯ ಒಳಗಡೆ ಹೋಗೋಣ. ಇವರ ಹೆಸರೇ ಫಿಂಚ್. ಇವರು ಯಾವಾಗ್ಲೂ ಪ್ರೆಷರ್ ಅಲ್ಲೇ ಇರ್ತಾರೆ. ಇವರಿಗೆ ತುಂಬಾನೇ ಕೋಪ ಬರುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಆಗದೆ ಇರೋಷ್ಟು. ಸ್ಕೂಲಲ್ಲಿ ಇರೋರೆಲ್ಲರೂ ಹೇ ಅವನೊಬ್ಬ ಹುಚ್ಚ, ಮೆಂಟಲ್ ಅಂತೆಲ್ಲ ಹೇಳ್ತಾರೆ. ಒಂದು ದಿನ ಫಿಂಚ್ ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಎದ್ದು ಜಾಗಿಂಗ್ ಹೋಗ್ತಾ ಇರ್ಬೇಕಾದ್ರೆ ಆವಾಗ ಬ್ರಿಡ್ಜ್ ಮೇಲೆ ಒಂದು ಹುಡುಗಿ ನಿಂತಿರೋದನ್ನ ನೋಡ್ತಾನೆ. ಆ ಹುಡುಗಿ ಹೆಸರು ವೈಲೆಟ್, ಫಿಂಚಿನ ಕ್ಲಾಸ್ಮೇಟೆ. ಅವನ್ ಕ್ಲಾಸಿನಲ್ಲೇ ಓದುತ್ತಾ ಇದ್ದಾಳೆ. ಇವಳು ಏನಕ್ಕೆ ಇಲ್ಲಿಗೆ ಬಂದು ಬ್ರಿಡ್ಜ್ ಮೇಲೆ ಹತ್ತಿ ನಿಂತಿದ್ದಾಳೆ ಅಂತ ಹತ್ತಿರ ಹೋಗಿ, ಹೇ ಏನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾನೆ ಫಿಂಚ್. ಅದೆಲ್ಲ ನಿನ್ಗೆ ಬೇಕಿಲ್ದಿರೋ ವಿಷಯ, ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ ವೈಲೆಟ್. ಆದ್ರೆ ಫಿಂಚ್ಗೆ ಅಲ್ಲಿಂದ ಹೋಗೋ ಐಡಿಯಾನೇ ಇಲ್ಲ. ಆದ್ರಿಂದ ಫಿಂಚ್ ಕೂಡ ಬ್ರಿಡ್ಜ್ ಮೇಲೆ ಹತ್ತಿ ವೈಲೆಟ್ ಪಕ್ಕದಲ್ಲೇ ನಿಂತ್ಕೊಳ್ತಾನೆ. ಹೇ ಏನ್ ಮಾಡ್ತಾ ಇದೀಯಾ? ಹೆಲೋ, ನಾನ್ ನಿನ್ನ ಹತ್ರ ಫಸ್ಟ್ ಕೇಳ್ದೆ, ನೀನೇನು ಹೇಳಿಲ್ಲ ನನ್ಗೆ, ನನ್ನ ಮಾತ್ರ ಯಾಕೆ ಕೇಳ್ತೀಯಾ? ಸರಿ ವೈಲೆಟ್, ನೋಡಿಲಿ ನಾನ್ ಮಾಡೋದನ್ನ ನೋಡು ಅಂತ ಹೇಳಿ ಆ ಬ್ರಿಡ್ಜ್ ಎಡ್ಜ್ ಅಲ್ಲಿ ನಿಂತ್ಕೊಂಡು ಒಂದ್ ಕಾಲ್ನ ಮೇಲಿಕ್ಕೆತ್ತಿ ಬ್ರಿಡ್ಜ್ ಇಂದ ಬೀಳೋ ತರ ಆಕ್ಷನ್ ಮಾಡಿ ತೋರಿಸ್ತಾನೆ. ಹೇ ಫಿಂಚ್, ಸ್ಟಾಪ್, ಈ ತರ ಎಲ್ಲ ಮಾಡ್ಬೇಡ ಅಂತ ಹೇಳ್ತಾಳೆ ವೈಲೆಟ್. ಸರಿ, ಓಕೆ, ನಾನ್ ಮಾಡಲ್ಲ, ಹಾಗಾದ್ರೆ ನನ್ ಕೈ ಹಿಡ್ಕೊಂಡು ಕೆಳಗಡೆ ಇಳಿದು ಬಾ ಅಂತ ಕರೀತಾನೆ. ವೈಲೆಟ್ ಫಿಂಚ್ ನ ನೋಡ್ತಾಳೆ, ಬ್ರಿಡ್ಜ್ ಇಂದ ಕೆಳಗಡೆ ಇಳಿದು ಬರ್ತಾಳೆ. ಇವಾಗ ವೈಲೆಟ್ ಸ್ಕೂಲ್ ನಲ್ಲಿ ಇದ್ದಾಳೆ, ತುಂಬಾ ಸಪ್ಪಿಗೆ ಇದ್ದಾಳೆ. ಅಲ್ಲಿಗೆ ಫಿಂಚ್ ಕೂಡ ಬರ್ತಾನೆ. ವೈಲೆಟ್ ನ ನೋಡಿ ಇವಳು ಏನಕ್ಕೆ ಬ್ರಿಡ್ಜ್ ಮೇಲೆ ಹತ್ತಿ ನಿಂತಿರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಫಿಂಚ್ ಅವನ್ ಫ್ರೆಂಡ್ ಜೊತೆ ಕೂತ್ಕೊಂಡು ಲಂಚ್ ಟೈಮ್ ಅಲ್ಲಿ ಊಟ ಮಾಡ್ತಿರ್ತಾನೆ. ಚಾರ್ಲಿ ಅನ್ನೋ ಒಬ್ಬ ಹುಡುಗನೇ ಫಿಂಚ್ ಅವರ ಒಂದೇ ಒಂದು ಫ್ರೆಂಡ್. ಫಿಂಚ್ ಜೊತೆ ಯಾರುವೆ ಸೇರಲ್ಲ, ಅಷ್ಟು ಕ್ಲೋಸ್ ಆಗಿ ಇರಲ್ಲ. ಎಲ್ಲರೂ ಫಿಂಚ್ ಇಂದ ದೂರನೇ ಇರ್ತಾರೆ. ಆದ್ರೆ ಈ ಚಾರ್ಲಿ ಮಾತ್ರ ಯಾವಾಗ್ಲೂ ಫಿಂಚ್ ಜೊತೆನೆ ಇರ್ತಾನೆ. ಇವಾಗ ಅಲ್ಲಿಗೆ ವೈಲೆಟ್ ಕೂಡ ಬರ್ತಾಳೆ. ಫಿಂಚ್ ದೂರದಲ್ಲಿ ಕೂತ್ಕೊಂಡು ವೈಲೆಟ್ ನೇ ನೋಡ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಅವಳನ್ನೇ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಫಿಂಚ್ಗೆ ತಂದೆ ಇಲ್ಲ, ಆದ್ರಿಂದ ಅವ್ರ ಅಮ್ಮ ಮತ್ತೆ ಅವ್ರ ಸಿಸ್ಟರ್ ಜೊತೆ ಮಾತ್ರನೇ ಮನೇಲಿರೋದು. ಅವನಿಗೆ ಎಲ್ಲಾ ವಿಷಯಗಳು ಮರ್ತೋಗ್ತಾನೆ ಇರುತ್ತೆ. ಆದ್ರಿಂದ ಅವ್ನ್ ರೂಮ್ ಪೂರ್ತಿ ಸ್ಟಿಕ್ಕಿ ನೋಟ್ಸ್ ನ ಅಂಟಿಸಿ ಮಡಗಿರ್ತಾನೆ. ಅದ್ರಲ್ಲಿ ಅವನು ಏನ್ ವಿಷಯಗಳನ್ನು ಮಾಡ್ಬೇಕು ಅನ್ಕೊಂಡಿದಾನೋ ಅದನ್ನ ಬರ್ದು ಇಟ್ಟಿರ್ತಾನೆ. ಈ ವೈಲೆಟ್ ಏನಕ್ಕೆ ಬ್ರಿಡ್ಜ್ ಮೇಲೆ ಹತ್ತಿ ನಿಂತಿದ್ಲು, ನಾವು ಹೇಗಾದ್ರೂ ತಿಳ್ಕೊಳ್ಬೇಕಲ್ಲ ಅಂತ ಗೂಗಲ್ ಅಲ್ಲಿ ವೈಲೆಟ್ ಬಗ್ಗೆ ಸರ್ಚ್ ಮಾಡ್ತಾನೆ. ಓ ಮೈ ಗಾಡ್, ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ವೈಲೆಟ್ ಗೆ ಒಬ್ಳು ತಂಗಿ ಇದ್ದಾಳೆ. ಅವಳ ಹೆಸರು ಎಲನೋರ್. ಅವರಿಬ್ರು ಕಾರ್ ನಲ್ಲಿ ಹೋಗ್ಬೇಕಾದ್ರೆ ಕಾರ್ ಕಂಟ್ರೋಲ್ ಮಿಸ್ ಆಗಿ ಬ್ರಿಡ್ಜ್ ಮೇಲೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆ ಆಕ್ಸಿಡೆಂಟ್ ಅಲ್ಲಿ ಎಲೆನೋರ್ ಅದೇ ಜಾಗದಲ್ಲಿ ತೀರೋಗ್ಬಿಟ್ಟಿದ್ದಾಳೆ. ಸೊ ಅದಕ್ಕೇನೆ ಅವಳಿಗೆ ತುಂಬಾ ಇಷ್ಟವಾದ ಪ್ರೀತಿಯ ಸಿಸ್ಟರ್ ನ ಕಳ್ಕೊಂಡಿದೀವಲ್ಲ ಅಂತ ಈ ವೈಲೆಟ್ ಬ್ರಿಡ್ಜ್ ಮೇಲೆ ಹತ್ತಿ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಳೆ ಅನ್ನೋ ವಿಷಯ ಇವಾಗ ಫಿಂಚ್ ಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ದಿನ ಆಗುತ್ತೆ. ಫಿಂಚ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಲೇಟ್ ಆಗಿ ಬರ್ತಾಳೆ ವೈಲೆಟ್. ಅವಳ ಕೈಯಲ್ಲಿರುವ ಬುಕ್ಸ್ ನೆಲ್ಲ ಕೆಳಗಡೆ ಗೊತ್ತಿಲ್ಲದೆ ಹಾಕ್ಬಿಡ್ತಾಳೆ. ಅದಕ್ಕೆ ಅಲ್ಲಿರೋ ಕ್ಲಾಸ್ಮೇಟ್ಸ್ ಎಲ್ಲರೂ ನಗಾಡ್ತಾರೆ. ಈ ವಿಷಯ ಫಿಂಚ್ ಗೆ ಒಂದ್ ಚೂರು ಇಷ್ಟ ಆಗ್ಲಿಲ್ಲ. ಆದ್ರಿಂದ ಅವ್ನ್ ಟೇಬಲ್ ನ ಬೇಕು ಅಂತ ಕೆಳಗಡೆ ಬೀಳ್ಸಿ, ಓ ಸಾರಿ ಗಾಯ್ಸ್, ಗೊತ್ತಿಲ್ಲದೆ ಕೆಳಗಡೆ ಬಿದ್ದೋಯ್ತು, ಎಲ್ಲರೂ ನನ್ನ ಕ್ಷಮಿಸ್ಬಿಡಿ ಅಂತ ಎಲ್ಲರ ಅಟೆನ್ಷನ್ ಡೈವರ್ಟ್ ಮಾಡಿ ಯಾರುವೆ ವೈಲೆಟ್ ನ ನೋಡಿ ನಗಾಡದೆ ಇರೋ ತರ ಮಾಡ್ತಾನೆ. ಆಮೇಲೆ ವೈಲೆಟ್ ಬಂದು ಕೂತ್ಕೊಳ್ತಾಳೆ. ವೈಲೆಟ್ ನ ನೋಡಿ ಫಿಂಚ್ ಸ್ಮೈಲ್ ಮಾಡ್ತಾನೆ. ಅದಕ್ಕೆ ವೈಲೆಟ್ ಕೂಡ ಫಿಂಚ್ ನ ನೋಡಿ ಸ್ಮೈಲ್ ಮಾಡ್ತಾಳೆ. ವಾವ್, ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಅಂತ ಮನ್ಸೊಳಗಡೆ ಅನ್ಕೊಳ್ತಾನೆ ಫಿಂಚ್. ಇವಾಗ ಕ್ಲಾಸ್ ನ ರನ್ ಮಾಡ್ತಿರುವ ಸರ್, ಹೇ ಗಾಯ್ಸ್,
ನಾನು ನೀವು ಮಾಡ್ಬೇಕಾಗಿರೋ ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. ನಾವು ಇರುವ ಈ ಇಂಡಿಯಾನ ಊರಲ್ಲಿ ತುಂಬಾ ಪ್ಲೇಸಸ್ ಗಳಿದೆ. ನೀವು ಆ ಪ್ಲೇಸಸ್ ಗೆ ಹೋಗಿ ಆ ಪ್ಲೇಸಸ್ ಅಲ್ಲಿ ನೀವು ಹೇಗೆ ಫೀಲ್ ಮಾಡ್ತೀರಾ ಅನ್ನೋದನ್ನ ನನಗೆ ಒಂದು ಅಸೈನ್ಮೆಂಟ್ ಆಗಿ ಬರೆದು ತಂದು ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಫಿಂಚ್ ಗೆ ಇವಾಗ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಕೈನ ಮೇಲೆತ್ತಿ ಸರ್ ಇಬ್ಬಿಬ್ರು ಟೀಮ್ ಆಗಿ ಸೇರಿ ಮಾಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಸರ್ ಕೂಡ ಓಕೆ ಫೈನ್ ಗೈಸ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಕ್ಲಾಸ್ ಮುಗಿಯುತ್ತೆ. ಫಿಂಚ್ ವೈಲೆಟ್ ಹತ್ರ ಓಡಿ ಹೋಗಿ ಹೇ ನಾವಿಬ್ರು ಸೇರಿ ಆ ಪ್ರಾಜೆಕ್ಟ್ ನ ಮಾಡೋಣವಾ, ತುಂಬಾ ಪ್ಲೇಸಸ್ ಗೆ ಹೋಗಿ ಪ್ರಾಜೆಕ್ಟ್ ನ ಸಖತ್ತಾಗಿ ಮಾಡೋಣ ಅಂತ ಕೇಳ್ಬೇಕಾದ್ರೆ ಸಾರಿ ಫಿಂಚ್ ನೀನ್ ಬೇರೆ ಯಾರನ್ನಾದ್ರೂ ಕರ್ಕೋ ಅಂತ ಹೇಳಿ ವೈಲೆಟ್ ಅಲ್ಲಿಂದ ಹೊರಟೋಗ್ತಾಳೆ. ಫಿಂಚ್ ತುಂಬಾನೇ ಫೀಲ್ ಮಾಡ್ತಾನೆ. ಆಮೇಲೆ ಅವನು ರೂಮಿಗೆ ಬಂದು ಇವತ್ತು ನಾನು ವೈಲೆಟ್ ನ ನೋಡ್ದೆ, ಅವಳು ನನ್ನ ನೋಡಿದ್ಲು, ನನ್ನ ನೋಡಿ ಸ್ಮೈಲ್ ಮಾಡಿದ್ಲು ಅಂತ ಸ್ಟಿಕ್ಕಿ ನೋಟ್ ಅಲ್ಲಿ ಬರೆದು ಅಂಟಿಸ್ತಾನೆ. ಅವನಿಗೆ ತುಂಬಾ ವಿಷಯಗಳು ಮರ್ತೋಗುತ್ತೆ. ಅದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕಾಗಿ ಸ್ಟಿಕ್ಕಿ ನೋಟ್ ಅಲ್ಲಿ ಬರೆದು ಇಟ್ಕೊಳ್ತಾನೆ. ಫಿಂಚ್ಗೆ ಯಾವಾಗ್ಲಾದ್ರೂ ಮೈಂಡ್ ಬ್ಲಾಕ್ ಆದಂಗೆ ಆಗುತ್ತೆ. ಆದ್ರಿಂದ ಟಬ್ ಅಲ್ಲಿ ನೀರ್ನ ಫಿಲ್ ಮಾಡಿ ನೀರ್ ಒಳಗಡೆ ಹೋಗಿ ಮಲ್ಕೊಳ್ತಾನೆ. ಆ ನೀರ್ ಒಳಗಡೆನೆ ತುಂಬಾ ಹೊತ್ತು ಮಲ್ಗಿರ್ತಾನೆ, ಉಸಿರೇ ಬಿಡಲ್ಲ. ಹಾಗೆ ಇದ್ದು ಸತ್ತೋಗ್ಬಿಡೋಣ ಅಂತ ಕೂಡ ಅವನಿಗೆ ಅನ್ಸುತ್ತೆ. ಆದ್ರೆ ಸಡನ್ ಆಗಿ ಅವನಿಗೆ ಕಾನ್ಶಿಯಸ್ ಬರುತ್ತೆ. ಟಬ್ ಇಂದ ಎದ್ದು ಹೊರಗಡೆ ಬಂದ್ಬಿಡ್ತಾನೆ. ಈ ವೈಲೆಟ್ ಯಾವ್ದೋ ಪಾರ್ಟಿಗೆ ಹೋಗಿದ್ದು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾಳೆ. ಆವಾಗ ಅವಳ ಮೊಬೈಲ್ ನ ನೋಡಿ ಶಾಕ್ ಆಗ್ತಾಳೆ. ಯಾಕೆ ಅಂದ್ರೆ ವೈಲೆಟ್ ನ ಟ್ಯಾಗ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ನ ಹಾಕಿದ್ದಾನೆ ಫಿಂಚ್. ಇವನು ಏನಕ್ಕೆ ನನ್ನ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿದಾನೆ ಅಂತ ವೈಲೆಟ್ ಕೂಡ ಓಪನ್ ಮಾಡಿ ನೋಡ್ತಾಳೆ. ಆ ವಿಡಿಯೋದಲ್ಲಿ ಹೇ ವೈಲೆಟ್ ಇದು ನಾನು ಫಿಂಚ್, ಈ ವಿಡಿಯೋನ ನೀನು ನೋಡ್ತಾ ಇದೀಯ ಅಂದ್ರೆ ಇನ್ನು ನೀನು ಬದುಕಿದ್ಯಾ ಅಂತ, ಸೊ ಪ್ಲೀಸ್ ಕಾಲ್ ಮಾಡು, ನನ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾನೆ. ಕೈಯಲ್ಲಿ ಗಿಟಾರ್ ನ ತಗೊಂಡು ಮ್ಯೂಸಿಕ್ ಪ್ಲೇ ಮಾಡ್ತಾನೆ. ಲೇ ವೈಲೆಟ್ ಫೋನ್ ಮಾಡಿ ದಯವಿಟ್ಟು ನೀನ್ ಮಾಡೋವರೆಗೂ ನಾನು ಹೋಗಲ್ಲ ಕಣೆ ಟಾಯ್ಲೆಟ್ ಅಂತ ಪಬ್ಲಿಕ್ ಆಗಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದಾನೆ. ಅದಕ್ಕೆ ವೈಲೆಟ್ ಫಿಂಚ್ಗೆ ಬೇಗನೆ ಕಾಲ್ ಮಾಡಿ ಫಸ್ಟ್ ಅದನ್ನ ಡಿಲೀಟ್ ಮಾಡೋ ಕೋತಿ. ಓಕೆ ಮೇಡಮ್ 3 2 1 ಯಪ್ ಪೋಸ್ಟ್ ನ ಡಿಲೀಟ್ ಮಾಡಾಯ್ತು. ನಿನ್ಗೆ ಏನೋ ಬೇಕು ಫಿಂಚ್, ನನ್ಗೆ ಇವಾಗ ನಿನ್ನ ಮೀಟ್ ಮಾಡ್ಬೇಕು, ನಾನು ಅಲ್ಲಿಗೆ ಬರ್ಲಾ? ಸರಿ ಬಾ ಅಂತ ವೈಲೆಟ್ ಹೇಳಿದ ತಕ್ಷಣ ಫಿಂಚ್ ಅವಳನ್ನ ನೋಡೋದಕ್ಕಾಗಿ ಹೋಗ್ತಾನೆ. ವೈಲೆಟ್ ನಾನ್ ನಿನ್ ಬಗ್ಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ದೆ, ನಿನ್ ಸಿಸ್ಟರ್ ಬಗ್ಗೆನು ತಿಳ್ಕೊಂಡೆ. ಪ್ಲೀಸ್ ಫಿಂಚ್ ದಯವಿಟ್ಟು ಅದ್ರ ಬಗ್ಗೆ ಮಾತಾಡ್ಬೇಡ, ಬೇರೆ ಏನಾದ್ರೂ ಮಾತಾಡು. ಸರಿ ಓಕೆ, ನೀನ್ ಆ ಬ್ರಿಡ್ಜ್ ಮೇಲೆ ಹತ್ತಿ ಕೆಳಗಡೆ ಬಿಲೋಣ ಅಂತ ಇದೆಯಲ್ಲ, ಒಂದು ನಿಮಿಷ ಫಿಂಚ್, ನಾನೇನು ಬಿಲೋಣ ಅಂತ ಹತ್ತಿ ನಿಂತಿರ್ಲಿಲ್ಲ, ಸುಮ್ನೆ ಕೆಳಗಡೆ ನೋಡ್ತಾ ಇದ್ದೆ ಅಷ್ಟೇ. ಓಕೆ ಸರಿ ಮೇಡಮ್, ಏನು ನಾನು ಆ ಜಾಗಕ್ಕೆ ಬಂದೆ, ನಿಮ್ನ ಕಾಪಾಡ್ಬಿಟ್ಟೆ ಅಷ್ಟೇ. ಸರಿ ವೈಲೆಟ್, ನಾವು ಜಾಸ್ತಿ ಪ್ಲೇಸಸ್ಗೆ ಹೋಗನ್ವಾ, ತಪ್ಪು ತಿಳ್ಕೊಳ್ಬೇಡ, ನಾನು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ತುಂಬಾ ಪ್ಲೇಸಸ್ ಗೊತ್ತು, ಆ ಪ್ಲೇಸಸ್ಗೆಲ್ಲ ನಮ್ ಕ್ಲಾಸ್ ಅವರು ಯಾರುವೇ ಬರಲ್ಲ. ನಾವು ಆ ಪ್ಲೇಸಸ್ಗೆ ಹೋಗಿ ಪ್ರಾಜೆಕ್ಟ್ ನ ರೆಡಿ ಮಾಡಿದ್ರೆ ನಮ್ದೇ ಬೆಸ್ಟ್ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ ಫಿಂಚ್. ಆದ್ರೆ ವೈಲೆಟ್ ಅದಕ್ಕೆ ಒಪ್ಕೊಳ್ತಾನೆ ಇಲ್ಲ. ಇಲ್ಲಿ ನೋಡು ಫಿಂಚ್, ನೀನ್ ಬೇರೆ ಯಾರನ್ನಾದ್ರೂ ಚೂಸ್ ಮಾಡ್ಕೊ, ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇವಳು ಏನಕ್ಕೆ ಹೀಗ್ ಮಾಡ್ತಾಳೆ ಅಂತ ಫಿಂಚ್ಗೆ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ದಿನ ವೈಲೆಟ್ ಸೈಕಲ್ ನಲ್ಲಿ ಅವಳ ಮನೆಗೆ ಹೋಗ್ತಾ ಇರ್ತಾಳೆ. ಆವಾಗ ಆಪೋಸಿಟ್ ಕಾರ್ ಅಲ್ಲಿ ನಮ್ ಹೀರೋ ಫಿಂಚ್ ಬರ್ತಾನೆ. ಹೇ ವೈಲೆಟ್ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಮ್ ಮನೆಗೆ ಹೋಗ್ತಾ ಇದೀನಿ. ವೈಲೆಟ್ ನಾನ್ ಮತ್ತೆ ಕೇಳ್ತಾ ಇದೀನಿ, ಪ್ರಾಜೆಕ್ಟ್ ನ ನಾವಿಬ್ರು ಸೇರಿ ಮಾಡೋಣ, ತುಂಬಾ ಚೆನ್ನಾಗಿ ಮಾಡೋಣ, ಬೆಸ್ಟ್ ಆಗಿ ಮಾಡೋಣ, ಪ್ಲೀಸ್ ಪ್ಲೀಸ್ ವೈಲೆಟ್. ಕೊನೆದಾಗಿ ವೈಲೆಟ್ ಒಪ್ಕೊಳ್ತಾಳೆ. ಆದ್ರೆ ಒಂದ್ ಕಂಡೀಷನ್, ಕಾರ್ ಬೇಕಾಗಿಲ್ಲ, ಕಾರ್ ಅಲ್ಲಿ ಹೋಗೋದಾಗಿದ್ರೆ ನಾನ್ ಬರಲ್ಲ ಅಂತ ಹೇಳ್ತಾಳೆ. ಯಾಕೆಂದ್ರೆ ವೈಲೆಟ್ ಮತ್ತೆ ಅವಳ ತಂಗಿ ಎಲೆನಾರ್ ಕಾರ್ ಅಲ್ಲಿ ಹೋಗ್ಬೇಕಾದ್ರೇನೆ ಆಕ್ಸಿಡೆಂಟ್ ಆಯ್ತು. ಸೊ ಆದ್ರಿಂದ ವೈಲೆಟ್ ಇನ್ನು ಅದ್ರಿಂದ ಆಚೆ ಬಂದಿಲ್ಲ, ಅದಕ್ಕೇನೆ ಕಾರಲ್ಲಿ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದಾಳೆ. ಸರಿ ಹೇಗೋ ಬರೋದಿಕ್ಕೆ ಒಪ್ಕೊಂಡ್ಲಲ್ಲ ನನ್ ಬ್ಯೂಟಿಫುಲ್ ಏಂಜಲ್ ಅಂತ ಇಬ್ರುವೆ ಸೈಕಲ್ ತಗೊಂಡು ಜಾಲಿಯಾಗಿ ಹೊರಡ್ತಾರೆ. ಹೇ ನನ್ಗಿಂತ ಸ್ಪೀಡ್ ಆಗಿ ಹೋಗ್ಬೇಡ ಕಣೋ, ನಾನ್ ನಿನ್ಗಿಂತ ಸ್ಪೀಡ್ ಆಗಿ ಹೋಗ್ತೀನಿ ಕಣೆ ಅಂತ ಹೇಳಿ ಇಬ್ರುವೆ ತುಂಬಾ ಪ್ಲೇಸಸ್ ಗೆ ಹೋಗ್ತಾರೆ. ಇಂಡಿಯಾನದಲ್ಲೇ ಇದೆ ತುಂಬಾ ಹೈಟ್ ಆದ ಪ್ಲೇಸ್ ಅಂತ ಅದ್ರ ಮೇಲೆ ಹತ್ತಿ ನಿಂತು ನೋಡ್ತಾರೆ. ನೋಡಿದ್ರೆ ಅದು ಹೈಟ್ ಆದ ಪ್ಲೇಸ್ ತರನೇ ಇಲ್ಲ. ಲೋ ಫಿಂಚ್, ನಾವು ನಿಜವಾಗ್ಲೂ ಹೈಟ್ ಆದ ಪ್ಲೇಸ್ ಅಲ್ಲೇ ನಿಂತಿದೀವಾ? ಲೇ ಏನೇ ಹಿಂಗ್ ಕೇಳ್ಬಿಟ್ಟೆ ನೀನು? ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ಬಿಟ್ರೆ ಅಷ್ಟೇ, ಡೆತ್ ಕನ್ಫರ್ಮ್, ಹೋಗಲ್ಲೋ ಲೂಸು ಅಂತ ಹೇಳಿ ಇಬ್ರುವೆ ನಗಾಡ್ತಾರೆ. ಹಾಗೆ ಕೆಲವೊಂದು ಥಿಂಗ್ಸ್ ನ ಊತಾಕ್ತಾರೆ. ಅವಾಗ ಫಿಂಚ್ ವೈಲೆಟ್ ನೇ ನೋಡ್ತಾ ಇದ್ದಾನೆ. ಅದಕ್ಕೆ ವೈಲೆಟ್ ಏನಿಕ್ಕೋ ನನ್ನೇ ಹಾಗೆ ನೋಡ್ತಾ ಇದೀಯಾ? ನಿನ್ಗೆ ಗೊತ್ತಿಲ್ವಾ ಇದೊಂದು ಗೇಮ್, ನಾನು 10 ವರ್ಗು ಕೌಂಟ್ ಮಾಡ್ತೀನಿ, ಅಲ್ಲಿವರೆಗೂ ಮುಖನ ಟೆರರ್ ಆಗಿ ಇಟ್ಕೋಬೇಕು. ಯಾರು ನಗಾಡ್ತಾರೋ ನಗಾಡ್ದವರು ಸತ್ತೋಗ್ತಾರೆ, ಓಕೆನಾ? ಹೇ ಫಿಂಚ್ ಆಟ ಆಡ್ಬೇಡ, ನನ್ ಮುಖನ ನೋಡು ವೈಲೆಟ್, ನಾನ್ ಗೇಮ್ ನ ಸ್ಟಾರ್ಟ್ ಮಾಡಾಯ್ತು, ನಾನು ಸೀರಿಯಸ್ ಆಗಿದ್ದೀನಿ. ಸೊ ಗೇಮ್ ನ ಸ್ಟಾರ್ಟ್ ಮಾಡಿ ಒಬ್ಬರಿಗೊಬ್ಬರು ಗುರಾಯಿಸಿ ನೋಡ್ಕೊಂಡು ನಗಾಡ್ತಾ ಇದ್ದಾರೆ. ಆಮೇಲೆ ಅವರು ಅವರವರ ಮನೆಗೆ ಬಂದು ಚಾಟ್ ಮಾಡ್ತಾ ಇರ್ತಾರೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಫಿಂಚ್, ನನ್ಗೆ ಖುಷಿ ಆಯ್ತು, ನಾನ್ ತುಂಬಾ ಎಂಜಾಯ್ ಮಾಡಿದೆ, ಇವಾಗ್ಲೂ ಕೂಡ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅನ್ಸುತ್ತೆ ಅಂತ ಮೆಸೇಜ್ ಅಲ್ಲೇ ಹೇಳ್ತಾಳೆ ವೈಲೆಟ್. ಅಷ್ಟೇ ನಮ್ ಹೀರೋ ಅದಕ್ಕೇನು ಬೇಬಿ ಅಂತ ತಕ್ಷಣ ವೈಲೆಟ್ ಮನೆ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಇದನ್ನ ನೋಡಿದ ವೈಲೆಟ್, ಲೂಸು, ನಾನ್ ಸುಮ್ನೆ ಹೇಳ್ದೆ ಕಣೋ, ಅದಕ್ಕೆ ನೀನು ಮನೆ ಹತ್ರನೇ ಬಂದ್ಬಿಡ್ತೀಯಾ? ನೋಡು ವೈಲೆಟ್, ನಿನ್ ಏನ್ ಹೇಳಿದ್ರು ಕೇಳ್ತೀನಿ, ನಂಬ್ತೀನಿ, ಸರಿ ಬಾ ನಾವಿಬ್ರು ಇವಾಗ ಹೊರಗಡೆ ಹೋಗೋಣ ಅಂತ ಕರೀತಾನೆ. ನೋ ಮನೇಲಿ ಅಪ್ಪ ಅಮ್ಮ ಮಲ್ಗಿದಾರೆ, ನಾನ್ ಬರಕ್
ಆಗಲ್ಲ ಅಂತ ಹೇಳ್ತಾಳೆ. ಲೇ ನೀನ್ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ, ಇರು ನಿನ್ನ ಕಲ್ಲು ತಗೊಂಡು ಹೊಡಿತೀನಿ ಅಂತ ಸಣ್ಣ ಪುಟ್ಟ ಕಲ್ಲುಗಳನ್ನು ತಗೊಂಡು ವಿಂಡೋಸ್ಗೆನೆ ಹೊಡಿತಾನೆ. ವೈಲೆಟ್ಗೆ ತುಂಬಾನೇ ನಗು ಬರುತ್ತೆ. ಲೋ ವಿಂಡೋಸ್ ನ ಹೊಡೆದಾಕ್ ಬಿಡ್ಬೇಡ ಕಣೋ ಪಾಪಿ, ಸುಮ್ನಿರು ಪ್ಲೀಸ್ ವೈಲೆಟ್ ನನ್ ಜೊತೆ ಬಾ, ನಾವು ಹೊರಗಡೆ ಹೋಗೋಣ ಅಂತ ಕರೀತಾನೆ. ವೈಲೆಟ್ ಬರ್ತಾಳೆ, ಇಬ್ರುವೆ ಆಚೆ ಹೋಗ್ತಾರೆ. ಆ ಸ್ಟ್ರೀಟ್ ಅಲ್ಲಿ ದೊಡ್ಡ ವಾಲ್ ಒಂದಿದೆ, ಅದ್ರಲ್ಲಿ ಸಾಯೋದಕ್ಕೂ ಮುಂಚೆ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಎಲ್ಲರೂ ಆ ವಾಲ್ ನಲ್ಲಿ ಬರ್ದಿರ್ತಾರೆ. ಫಿಂಚ್ ನಾನು ಯಾವಾಗ್ಲೂ ಎಚ್ಚರವಾಗಿ ಇರಬೇಕು ಅಂತ ಬರೀತಾನೆ. ವೈಲೆಟ್ ನಾನು ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಬ್ರೇವ್ ಆಗಿ ಇರ್ಬೇಕು ಅಂತ ಬರೀತಾಳೆ. ವೈಲೆಟ್ ಅವಳ ತಂಗಿ ತೀರೋದ್ಮೇಲೆ ಮನೇಲಿ ಸರಿಯಾಗಿ ಇರ್ಲಿಲ್ಲ, ಯಾವಾಗ್ಲೂ ಸಪ್ಪಿಗೇನೆ ಇರ್ತಾ ಇದ್ಲು. ಆದ್ರೆ ಇವಾಗ ಫಿಂಚ್ ಜೊತೆ ಸೇರಿದ್ಮೇಲೆ ವೈಲೆಟ್ ಅವರ ಮನೇಲಿ ಯಾವಾಗ್ಲೂ ಇರೋ ಹಾಗೆ ಚೇಂಜ್ ಆಗಿದ್ದಾಳೆ. ಇದನ್ನ ನೋಡಿ ಅವರಮ್ಮ ತುಂಬಾನೇ ಖುಷಿ ಪಡ್ತಾರೆ. ಈ ವೈಲೆಟ್ ಫಿಂಚ್ ಜೊತೆ ಸೇರಿ ಪ್ರಾಜೆಕ್ಟ್ ಮಾಡ್ತಿರೋ ವಿಷಯ ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಹೇ ವೈಲೆಟ್ ಅವನ್ ಜೊತೆ ಸೇರಿ ಪ್ರಾಜೆಕ್ಟ್ ಮಾಡ್ತಾ ಇದ್ಯಾ, ಅವನೊಬ್ಬ ಹುಚ್ಚ ಮೆಂಟಲ್, ಅವನು ತುಂಬಾನೇ ಡೇಂಜರ್, ಅವನ್ ಜೊತೆ ಇರೋದು ತುಂಬಾನೇ ಆಪತ್ತು ಅಂತ ವೈಲೆಟ್ ಹತ್ರ ಹೇಳಿ ಅವಳನ್ನ ತುಂಬಾನೇ ಹೆದರ್ಸ್ಬಿಡ್ತಾರೆ. ಆದ್ರಿಂದ ವೈಲೆಟ್ ಸ್ಕೂಲ್ ನಲ್ಲಿ ಫಿಂಚ್ ಜೊತೆ ಮಾತಾಡೋದನ್ನ ಕಡಿಮೆ ಮಾಡ್ಬಿಡ್ತಾಳೆ. ಸ್ಕೂಲ್ ನಲ್ಲಿ ಇರೋ ವೈಲೆಟ್ ನ ಲಾಕರ್ ನಲ್ಲಿ ಒಂದು ಸ್ಟೋನ್ ನ ಇಡ್ತಾನೆ ಫಿಂಚ್. ಅದ್ರಲ್ಲಿ ಯುವರ್ ಟರ್ನ್ ಅಂತ ಬರ್ದಿದೆ. ಇದು ಏನು ಸ್ಟೋನ್, ಇದಕ್ಕೆ ಏನ್ ಅರ್ಥ ಅಂತ ಕೇಳ್ತಾಳೆ. ಇಲ್ಲಿ ನೋಡು ವೈಲೆಟ್, ಇಲ್ಲಿವರೆಗೂ ನೀನು ಹೆದರ್ಕೊಂಡಿದ್ದೆಲ್ಲ ಸಾಕು, ನೀನು ಇನ್ ಮುಂದೆ ಬ್ರೇವ್ ಆಗಿರ್ಬೇಕು, ಇದು ನಿನ್ನ ಟರ್ನ್, ಈ ಪ್ರಪಂಚಕ್ಕೆ ನೀನು ಯಾರು ಅಂತ ತೋರ್ಸೋ ಟೈಮ್, ಅದಕ್ಕಾದ ರಿಮೈಂಡರೇ ಇದು ಅಂತ ಹೇಳ್ತಾನೆ ಫಿಂಚ್. ಆದ್ರೆ ಫಿಂಚ್ ಅಂದ್ರೇನೆ ಮೆಂಟಲ್ ಹುಚ್ಚ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಇವಾಗ ವೈಲೆಟ್ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ಆದ್ರಿಂದ ಕೆಲವೊಂದು ಹುಡುಗರು ಫಿಂಚ್ ಹತ್ರ ಬಂದು ಹೇ ವೈಲೆಟ್ ಜೊತೆ ಮಾತಾಡ್ಬೇಡ ಕಣೋ, ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಫಿಂಚ್ಗೂ ಸಖತ್ ಕೋಪ ಬರುತ್ತೆ, ಆದ್ರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಸುಮ್ನೆ ಬಂದ್ಬಿಡ್ತಾನೆ. ಹೀಗೇನೆ ಲೈಫ್ ನಲ್ಲಿ ಸಂಬಂಧನೇ ಇಲ್ದಿರೋ ವಿಷಯಗಳಿಗೆ ಕೆಲವೊಬ್ರು ಎಂಟ್ರಿ ಕೊಟ್ಟು ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾರೆ. ನೆಕ್ಸ್ಟ್ ದಿನ ಆಗುತ್ತೆ. ಫಿಂಚ್ ಮತ್ತೆ ವೈಲೆಟ್ ಪ್ರಾಜೆಕ್ಟ್ ಗಾಗಿ ಹೊರಗಡೆ ಹೋಗ್ಬೇಕು. ಆದ್ರೆ ವೈಲೆಟ್ ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಆದ್ರೂ ವೈಲೆಟ್ ನನ್ಗಾಗಿ ಬರ್ತಾಳೆ ಅಂತ ಅವ್ರ ಮನೆ ಲ್ಯಾನ್ ಅಲ್ಲೇ ಹೋಗಿ ಮಲ್ಗಿ ನಿದ್ದೆ ಮಾಡ್ಬಿಡ್ತಾನೆ ಫಿಂಚ್. ವೈಲೆಟ್ ಫಿಂಚ್ ಹತ್ರ ಬಂದು ಅವಳ ಕಾಲಿಂದಾನೆ ಎದೆಲೋ ಲೋ ಎದೆಲೋ ಅಂತ ಎಬ್ಬಿಸ್ತಾಳೆ. ಹಾಯ್ ವೈಲೆಟ್, ಗುಡ್ ಮಾರ್ನಿಂಗ್. ನೈಟ್ ಪೂರ್ತಿ ಇಲ್ಲೇ ಮಲ್ಗಿದ್ದ? ಇಲ್ಲ ಮತ್ತೆ ನೀನ್ ಬರಲ್ಲ ಅಂತ ಹೇಳ್ಬಿಟ್ಟೆ, ನಾನ್ ಏನ್ ಮಾಡ್ಲಿ? ಸರಿ ಓಕೆ, ಪಕ್ಕದಲ್ಲಿರೋ ಪ್ಲೇಸ್ಗೆಲ್ಲ ಹೋಗಿದ್ದಾಯ್ತು, ಲಾಂಗ್ ಆಗಿ ಹೋಗನ್ವಾ? ಇಲ್ಲಿ ನೋಡು, ನಾವು ಕಾರಲ್ಲೇ ಹೋಗೋದು, ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ, ಇದು ನನ್ ಕಾರ್ ಕೀ ಅಂತ ಹೇಳಿ ಕಾರ್ ಕೀನ ದೂರ ಬೀಸಾಕ್ಬಿಡ್ತಾನೆ. ಗಾಡಿನ 30 ಕಿಲೋಮೀಟರ್ ಸ್ಪೀಡ್ ದಾಟಿ ನಾನು ಓಡ್ಸಲ್ಲ, ನನ್ನ ನಂಬು, ನೀನು ನಿಲ್ಸು ಅಂದ್ರೆ ನಾನು ನಿಲ್ಲಿಸ್ತೀನಿ, ನಿನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿದ್ ಬರ್ತೀನಿ ವೈಲೆಟ್ ಅಂತ ಕೇಳ್ಬೇಕಾದ್ರೆ, ಹೇ ಫಿಂಚ್, ಸ್ಕೂಲ್ ಪ್ರಾಜೆಕ್ಟ್ ಗಾಗಿ ಬೇಕಾದಷ್ಟು ಪ್ಲೇಸಸ್ಗೆ ನಾವು ಹೋಗಿದ್ದಾಯ್ತು, ಪ್ರಾಜೆಕ್ಟ್ ಮುಗೀತು ಅಷ್ಟೇ, ಓವರ್. ಹೇ ನಾನೇನು ನಿನ್ನ ಸ್ಕೂಲ್ ಪ್ರಾಜೆಕ್ಟ್ ಗಾಗಿ ಕರೀತಾ ಇಲ್ಲ, ಇದು ನಿನಗಾಗಿ, ನಿನ್ನ ಬಗ್ಗೆ. ನೀನು ಮನೆ ಒಳಗಡೆನೆ ಇದ್ದು ಏನ್ ಮಾಡ್ತೀಯಾ? ಹೊರಗಡೆ ಬಾ, ಪ್ರಪಂಚನ ನೋಡಿದ್ರೆ ತಾನೇ ನೀನ್ ಯಾರು ಅಂತ ನೀನೇ ಅರ್ಥ ಮಾಡ್ಕೊಳ್ತೀಯ. ಆದ್ರೆ ವೈಲೆಟ್ ಇದಕ್ಕೆಲ್ಲ ಒಪ್ಕೊಳ್ತಾನೆ ಇಲ್ಲ. ಅದಕ್ಕೆ ಫಿಂಚ್ ವೈಲೆಟ್ ಅವರ ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡ್ತಾನೆ. ಅವರು ಕೂಡ ನೀನ್ ಮನೆ ಒಳಗಡೆನೆ ಇದ್ದು ಏನ್ ಮಾಡ್ತೀಯಾ, ಫಿಂಚ್ ಜೊತೆ ಹೊರಗಡೆ ಹೋಗಿದ್ ಬಾ ಅಂತ ಹೇಳ್ತಾರೆ. ಅದಕ್ಕೆ ವೈಲೆಟ್ ಕೂಡ ರೆಡಿಯಾಗಿ ಕಾರಲ್ಲಿ ಬಂದು ಕೂತ್ಕೊಳ್ತಾಳೆ. ಫಿಂಚ್ ಏನು ಹುಡುಕ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ವೈಲೆಟ್, ಗಾಬರಿಯಲ್ಲಿ ಕೀನ ತುಂಬಾ ದೂರ ಬೀಸಾಕ್ಬಿಟ್ಟೆ, ಅದನ್ನ ಹುಡುಕಿ ತಗೊಂಡ್ ಬರ್ತೀನಿ ಅಂತ ಹೇಳಿ ಕಾರ್ ಕೀನ ಹುಡುಕ್ತಾ ಇದ್ದಾನೆ. ಹೇಗೋ ಕೀನ ಕಂಡಿಡಿದು ಕಾರಲ್ಲಿ ಹೋಗ್ತಾರೆ. ಕಾರ್ನ ಟಾರ್ಟಾಯ್ಸ್ ಗಿಂತ ಸ್ಲೋ ಆಗಿ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಸ್ಪೀಡ್ ಆಗಿ ಹೋದ್ರೆ ವೈಲೆಟ್ ಗೆ ಇಷ್ಟ ಆಗಲ್ಲ, ಆದ್ರಿಂದ ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ದಾನೆ. ವೈಲೆಟ್ ತುಂಬಾ ದಿನ ಬಿಟ್ಟು ಹೊರಗಡೆ ಬಂದಿರೋದ್ರಿಂದ ಆ ಪ್ಲೇಸ್ ನೆಲ್ಲ ನೋಡಿ ಅವಳು ತುಂಬಾನೇ ಕಷ್ಟ ಪಡ್ತಾಳೆ. ಯಾಕೆಂದ್ರೆ ತೀರೋಗಿರೋ ಅವಳ ತಂಗಿ ಎಲನೋರ್ ನೆನಪಾಗ್ತಾ ಇದೆ. ತುಂಬಾ ಬೇಜಾರಾಗ್ತಿದೆ ಫಿಂಚ್. ವೈಲೆಟ್ ಕೈನ ಹೋಲ್ಡ್ ಮಾಡಿ ಸಮಾಧಾನ ಮಾಡ್ತಾನೆ. ಅದಕ್ಕೆ ವೈಲೆಟ್ ಫಿಂಚ್ ನ ನೋಡ್ತಾಳೆ. ಈ ತರ ಒಬ್ಬ ಒಳ್ಳೆ ಪರ್ಸನ್ ನನ್ ಜೊತೆ ಇದಾನಲ್ಲ ಅಂತ ಖುಷಿ ಪಡ್ತಾಳೆ. ಇಬ್ಬರುವೆ ಆ ಕಾರಲ್ಲಿ ತುಂಬಾ ದೂರ ಟ್ರಾವೆಲ್ ಮಾಡಿ ಒಂದು ಪ್ಲೇಸ್ ಗೆ ಹೋಗ್ತಾರೆ. ಅಲ್ಲಿ ಚಿಕ್ಕದಾಗಿ ಒಂದು ರೋಲರ್ ಕೋಸ್ಟರ್ ಇದೆ, ಅದ್ರಲ್ಲಿ ಇಬ್ರುವೆ ರೈಡ್ ಹೋಗ್ತಾರೆ. ತುಂಬಾನೇ ಎಂಜಾಯ್ ಮಾಡ್ತಾರೆ. ವೈಲೆಟ್ ಇಷ್ಟು ಖುಷಿಯಾಗಿದ್ದು ಫಿಂಚ್ ಯಾವತ್ತೂ ನೋಡೇ ಇಲ್ಲ. ಇವಾಗ ತುಂಬಾ ಖುಷಿಯಾಗಿದ್ದಾಳೆ. ಅದನ್ನ ನೋಡಿ ಫಿಂಚ್ ತುಂಬಾನೇ ಖುಷಿ ಪಡ್ತಾನೆ. ಮತ್ತೆ ಇಬ್ಬರು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ಅವಾಗ ಫಿಂಚ್ ಹಾಡ್ ಹೇಳ್ಕೊಂಡೆ ಬರ್ತಾ ಇದ್ದಾನೆ. ವೈಲೆಟ್ ಅದನ್ನ ಕೇಳಿ ನಗಾಡ್ಕೊಂಡೆ ಬರ್ತಾ ಇದ್ದಾಳೆ. ಸಡನ್ ಆಗಿ ಫಿಂಚ್ ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಕಾರ್ನ ನಿಲ್ಸಿ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ವೈಲೆಟ್ ಹತ್ರ ಹೋಗಿ ಹೇ ಐ ಲವ್ ಯು ವೈಲೆಟ್ ಅಂತ ಹೇಳ್ತಾನೆ. ವೈಲೆಟ್ ತುಂಬಾನೇ ಶಾಕ್ ಆಗ್ತಾಳೆ. ಆದ್ರೆ ವೈಲೆಟ್ಗೂ ಫಿಂಚ್ ಅಂದ್ರೆ ಇಷ್ಟ, ಆದ್ರಿಂದ ಅವಳು ಒಪ್ಕೊಳ್ತಾಳೆ. ಇಬ್ರು ಇನ್ನು ಕ್ಲೋಸ್ ಆಗ್ತಾರೆ. ಇಬ್ರು ತುಂಬಾನೇ ಲವ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಇಬ್ರುವೆ ತುಂಬಾ ಪ್ಲೇಸಸ್ ಗೆ ಹೋಗ್ತಾರೆ. ಕೈನ ಹಿಡ್ಕೊಂಡು ತುಂಬಾ ದೂರ ನಡ್ಕೊಂಡು ಹೋಗ್ತಾರೆ. ಮಾತಾಡೋಕೆ ಏನು ಇಲ್ದೇ ಇದ್ರುವೆ ಲೂಸ್ ಗಳ ತರ ಮತ್ತೆ ಮತ್ತೆ ಮಾತಾಡಿದನ್ನೇ ಮಾತಾಡ್ತಾ ಇರ್ತಾರೆ. ತುಂಬಾ ದೂರ ನಡೆದ್ರೆ ವೈಲೆಟ್ ಗೆ ಕಾಲ್ ನೋವಾಗುತ್ತೆ ಅಂತ ವೈಲೆಟ್ ನ ಎತ್ಕೊಂಡು ದೂರ ನಡೀತಾನೆ ಫಿಂಚ್. ಆಮೇಲೆ ಇಬ್ರು ಒಂದ್ ಪ್ಲೇಸ್ ಗೆ ಹೋಗ್ತಾರೆ. ಅಲ್ಲಿ ಫಿಟ್ಸ್ ಬಂದವ್ರ ರೀತಿ ಡ್ಯಾನ್ಸ್ ಮಾಡ್ತಾರೆ.
ಇರ್ತದೆ. ಫಿಂಚ್ ಕಾರ್ ಮೇಲೆಲ್ಲ ಹತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಒಂದೊಂದು ಸೆಕೆಂಡ್ ಅವರಿಬ್ರು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಫಿಂಚ್ ಅವನ್ ಫ್ರೆಂಡ್ಸ್ ಗೆಲ್ಲ ವೈಲೆಟ್ ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾನೆ. ವೈಲೆಟ್ ಕೂಡ ಅವ್ರ ಜೊತೆ ಮಾತಾಡ್ತಾ ಇರ್ತಾಳೆ. ಅವಾಗ ಸಡನ್ ಆಗಿ ಫಿಂಚ್ ಬ್ಲಾಂಕ್ ಆಗಿ ಹೋಗ್ತಾನೆ. ಫಿಂಚ್ ನಿನ್ಗೆ ಏನಾಯ್ತು ಅಂತ ವೈಲೆಟ್ ಕೇಳ್ತಾಳೆ. ಅವಾಗ ಏನು ಇಲ್ಲ ಅಂತ ಹೇಳಿ ಕಾನ್ಶಿಯಸ್ ಗೆ ಬರ್ತಾನೆ. ಆಮೇಲೆ ಫಿಂಚ್ ಗೆ ಏನಾಯ್ತು ಅಂತ ಗೊತ್ತಿಲ್ಲ. 2 ಡೇಸ್ ಆಗಿ ಸ್ಕೂಲ್ಗೂ ಬಂದಿಲ್ಲ. ಮೆಸೇಜ್ ಮಾಡಿದ್ರೆ ಮೆಸೇಜ್ಗೂ ರಿಪ್ಲೈ ಇಲ್ಲ. ಸೊ ವೈಲೆಟ್ ಫಿಂಚ್ ಅವರ ಫ್ರೆಂಡ್ ಚಾರ್ಲಿ ಹತ್ರ ಹೋಗಿ ಕೇಳ್ಬೇಕಾದ್ರೆ ಟೈಮ್ಸ್ ಅವನು ಹಾಗೇನೆ ಸಡನ್ ಆಗಿ ಅವನಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. 1 ವಾರ ಸ್ಕೂಲ್ಗೆನೆ ಬರ್ದೇ ಇರ್ತಾನೆ. ನೀನೇನು ಬೇಜಾರ್ ಮಾಡ್ಕೊಳ್ಬೇಡ, ಅವನು ಮತ್ತೆ ಬಂದ್ಬಿಡ್ತಾನೆ ಅಂತ ಹೇಳ್ತಾನೆ ಚಾರ್ಲಿ. ಅದೇ ತರ ಫಿಂಚ್ ಮತ್ತೆ ಬಂದು ವೈಲೆಟ್ ನ ಮೀಟ್ ಮಾಡ್ತಾನೆ. 2 ದಿನದಿಂದ ಎಲ್ಲಿಗೋ ಹೋಗಿದ್ದೆ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದಾಳೆ ವೈಲೆಟ್. ಸರಿ ವೈಲೆಟ್ ಅದನ್ನ ಬಿಡು, ನಾನು ನಿನ್ಗೆ ಒಂದನ್ನ ತೋರಿಸ್ತೀನಿ, ಅದನ್ನ ನೋಡು ಅಂತ ಹೇಳಿ ತುಂಬಾ ಫ್ಲವರ್ಸ್ ನ ತೋರಿಸ್ತಾನೆ. ಅದನ್ನ ನೋಡಿ ವೈಲೆಟ್ ಸ್ವಲ್ಪ ಸಮಾಧಾನ ಆಗ್ತಾಳೆ. ಆಮೇಲೆ ಇಬ್ಬರು ಒಂದು ಚಿಕ್ಕ ಲೇಕಿಗೆ ಹೋಗ್ತಾರೆ. ಅಲ್ಲಿ ಅವರಿಬ್ಬರು ಸ್ನಾನ ಮಾಡ್ತಾರೆ. ನೀರ್ ಅಡಿಗೆಲ್ಲ ಹೋಗಿ ಸ್ವಿಮ್ ಮಾಡ್ತಾರೆ. ಆಮೇಲೆ ಇಬ್ಬರು ಮೇಲ್ ಬಂದು ಮಾತಾಡ್ತಾ ಇರ್ತಾರೆ. ಈ ಫಿಂಚ್ ಮೈ ಮೇಲೆ ಒಂದು ಮಾರ್ಕ್ ಇದೆ, ಇದು ಏನು ಅಂತ ವೈಲೆಟ್ ಕೇಳ್ತಾಳೆ. ಹಾಗೆ ಕೇಳಿದ ತಕ್ಷಣ ಫಿಂಚ್ ಅವರ ಮುಖನೇ ಚೇಂಜ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡದೆ ನಾನು ನೀರೊಳಗಡೆ ತುಂಬಾ ಡೀಪ್ ಆಗಿ ಹೋಗಿ ಏನಿದೆ ಅಂತ ನೋಡ್ತೀನಿ ಅಂತ ಹೇಳಿ ನೀರಿಗೆ ಜಂಪ್ ಮಾಡಿ ನೀರಡಿಗೆ ತುಂಬಾ ಡೀಪ್ ಆಗಿ ಹೋಗ್ತಾನೆ. ನೀರಿಗೆ ಹೋಗಿದ್ದ ಫಿಂಚ್ ಮತ್ತೆ ಮೇಲೆ ಬರ್ಲೇ ಇಲ್ಲ. ತುಂಬಾ ಹೊತ್ತು ಆಗಿದೆ. ಆದ್ರಿಂದ ವೈಲೆಟ್ ತುಂಬಾನೇ ಹೆದರ್ಕೊಳ್ತಾಳೆ. ಫಿಂಚ್ ಫಿಂಚ್ ಎಲ್ಲೋದೆ ನೀನು ಅಂತ ನೀರಿಗೆ ಜಂಪ್ ಮಾಡ್ತಾಳೆ. ಇವಳು ನೀರಡಿಗೆ ಹೋಗಿ ಫಿಂಚ್ ನ ಹುಡುಕ್ತಾಳೆ. ಆದ್ರೆ ಅಲ್ಲಿ ಫಿಂಚ್ ನ ಕಾಣ್ತಾನೆ ಇಲ್ಲ. ಮತ್ತೆ ಮೇಲ್ ಬಂದು ಫಿಂಚ್ ಎಲ್ಲಿ ಹೋದೆ ನೀನು ಅಂತ ಕೂಗ್ತಾಳೆ. ಸಡನ್ ಆಗಿ ಫಿಂಚ್ ಮೇಲ್ ಬರ್ತಾನೆ. ಹೇ ವೈಲೆಟ್ ಏನಾಯ್ತು? ಹೇ ಫಿಂಚ್ ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ ಅಂತ ಹೇಳಿ ನೀರಿಂದ ಆಚೆ ಬರ್ತಾರೆ. ನೀನು ಏನ್ ಅನ್ಕೊಂಡಿದ್ಯಾ ಫಿಂಚ್? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಏನಕ್ಕೆ ನೀನು ನೀರ್ ಅಡಿಗೆ ಹೋಗಿ ಇಷ್ಟೊತ್ತು ಇದ್ದೆ? ನನ್ಗೆ ಗೊತ್ತಿಲ್ಲ ವೈಲೆಟ್, ಸಮ್ಟೈಮ್ಸ್ ನನ್ಗೆ ಹಾಗೆ ಅನ್ಸುತ್ತೆ. ಸಡನ್ ಆಗಿ ಬ್ಲಾಂಕ್ ಆಗ್ಬಿಡ್ತೀನಿ, ಕಾನ್ಶಿಯಸ್ ಗೆ ಬರಕ್ಕಾಗಲ್ಲ. ಇವಾಗ ಕೂಡ ನಿನ್ ವಾಯ್ಸ್ ಕೇಳಿನೇ ಕಾನ್ಶಿಯಸ್ ಗೆ ಬಂದೆ. ಇದಕ್ಕೆಲ್ಲದಕ್ಕೂ ರೀಸನ್ ಫಿಂಚ್ ಅವರ ತಂದೆನೆ. ಅವರು ಫಿಂಚ್ ನ ಚಿಕ್ಕದ್ರಲ್ಲಿ ತುಂಬಾನೇ ಅಬ್ಯೂಸ್ ಮಾಡಿದ್ದಾರೆ. ಆದ್ರಿಂದಾನೇ ಫಿಂಚ್ ಗೆ ಈ ಮಾರ್ಕ್ ಬಂದಿದೆ. ಫಿಂಚ್ ಅವರ ತಂದೆ ಬಗ್ಗೆನೋ ಅಲ್ಲ ಪಾಸ್ಟ್ ಬಗ್ಗೆನೋ ಯೋಚನೆ ಮಾಡಿ ನೋಡಿದ್ರೇನೆ ಸಾಕು, ಹೀಗೇನೆ ಬ್ಲಾಂಕ್ ಆಗ್ಬಿಡ್ತಾನೆ. ವೈಲೆಟ್ ಕೂಡ ಫಿಂಚ್ ತುಂಬಾನೇ ಕಷ್ಟಪಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾಳೆ. ಇಬ್ಬರು ತುಂಬಾ ಕ್ಲೋಸ್ ಆಗ್ತಾರೆ. ಆಮೇಲೆ ಇವರಿಬ್ಬರು ಒಂದು ಜಾಗಕ್ಕೆ ಹೋಗ್ತಾರೆ. ಆ ಜಾಗದಲ್ಲೇ ನೈಟ್ ಸ್ಟೇ ಆಗ್ತಾರೆ. ವೈಲೆಟ್ ಅವಳ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಆದ್ರಿಂದ ವೈಲೆಟ್ ಅವರ ಪೇರೆಂಟ್ಸ್ ತುಂಬಾನೇ ಕಷ್ಟ ಪಡ್ತಾರೆ. ಯಾಕೆ ಅಂದ್ರೆ ಆಲ್ರೆಡಿ ಒಂದು ಹುಡುಗಿನ ಕಳ್ಕೊಂಡಿದ್ದಾರೆ. ಇವಾಗ ವೈಲೆಟ್ ನು ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ದಾರೆ. ಇದು ವೈಲೆಟ್ ಗೂ ಅರ್ಥ ಆಗುತ್ತೆ. ಮಾರ್ನಿಂಗ್ ಬೇಗನೆ ಹೊರಟು ಮನೆಗೆ ಬರ್ತಾರೆ. ಫಿಂಚ್ ವೈಲೆಟ್ ಅವರ ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡ್ತಾನೆ. ಇದಕ್ಕೂ ವೈಲೆಟ್ ಗೂ ಏನು ಸಂಬಂಧ ಇಲ್ಲ, ಎಲ್ಲದಕ್ಕೂ ನಾನೇ ಕಾರಣ, ಪ್ಲೀಸ್ ವೈಲೆಟ್ ನ ಬೈ ಬೇಡಿ. ವೈಲೆಟ್ ಅವರ ಪೇರೆಂಟ್ಸ್ ನೀನು ಸುಮ್ನೆ ನಿನ್ ಮನೆಗೆ ಹೋಗ್ಬಿಡು ಅಂತ ಫಿಂಚ್ ಗೆ ಹೇಳ್ತಾರೆ. ಇದು ತುಂಬಾನೇ ಚಿಕ್ಕ ವಿಷಯನೇ, ಆದ್ರೆ ಇದನ್ನ ತುಂಬಾ ದೊಡ್ಡ ವಿಷಯವಾಗಿ ಮೈಂಡ್ ಗೆ ತಗೊಳ್ತಾನೆ ಫಿಂಚ್. ಮನೆಗೆ ಬಂದು ತುಂಬಾನೇ ಕೋಪ ಪಡ್ತಾನೆ. ಅವನು ಅಂಟಿಸಿದ ಸ್ಟಿಕ್ಕಿ ನೋಟ್ಸ್ ನೆಲ್ಲ ಕಿತ್ತಾಕ್ತಾನೆ. ಇದಕ್ಕೂ ಮೇಲೆ ನನ್ಗೆ ಯಾವುದೇ ನೆನಪುಗಳು ಬೇಡ ಅಂತ ಆ ಸ್ಟಿಕ್ಕಿ ನೋಟ್ಸ್ ಮೇಲೆನೆ ಪೇಂಟ್ ನು ಮಾಡ್ಬಿಡ್ತಾನೆ. ರೂಮ್ ಅಲ್ಲಿರೋ ಆಂಟಿಕ್ ಒಳಗಡೆನೆ ಮಲಗ್ತಾನೆ. ಬೆಳಿಗ್ಗೆ ಜಾಗಿಂಗ್ ಹೋಗ್ತಾನೆ. ಸ್ಕೂಲ್ ನಲ್ಲಿ ವೈಲೆಟ್ ನ ನೋಡಿ ನನ್ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ಒಬ್ಬ ಹುಡುಗ ಹೇ ಮೆಂಟಲ್, ಯಾಕೋ ಅವಳನ್ನ ಡಿಸ್ಟರ್ಬ್ ಮಾಡ್ತೀಯಾ ಅಂತ ಹೇಳ್ಬಿಡ್ತಾನೆ. ಇನ್ನೊಂದ್ಸತಿ ಮೆಂಟಲ್ ಅಂತ ಹೇಳಿದ್ರೆ ಅಷ್ಟೇ ನಿನ್ಗೆ ಅಂತ ಫಿಂಚ್ ಹೇಳ್ತಾನೆ. ಆದ್ರೆ ಆ ಹುಡುಗ ಮತ್ತೆ ಮೆಂಟಲ್ ಅಂತ ಕರೀತಾನೆ. ಸೊ ಫಿಂಚ್ ಗೆ ಕೋಪ ಬಂದು ಆ ಹುಡುಗನ ಹಾಕಿ ಭಯಂಕರವಾಗಿ ಹೊಡಿತಾನೆ. ಫಿಂಚ್ ಅವರ ಫ್ರೆಂಡ್ ಚಾರ್ಲಿ ಬಂದು ತಡಿತಾನೆ. ಚಾರ್ಲಿಗೂ ಹೊಡಿತಾನೆ. ಫಿಂಚ್ ಈ ತರ ಎಲ್ಲ ಮಾಡ್ಬೇಡ, ನಿಲ್ಸು ಅಂತ ವೈಲೆಟ್ ಕಿರ್ಚ್ಕೊಳ್ತಾಳೆ. ಆಮೇಲೆ ಫಿಂಚ್ ಸ್ಟಾಪ್ ಮಾಡ್ತಾನೆ. ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ವೈಲೆಟ್ ಚಾರ್ಲಿ ಹತ್ರ ಹೋಗಿ ಯಾಕೆ ಇವನು ಹೀಗೆಲ್ಲ ಮಾಡ್ತಾನೆ, ಅವನ್ ಜೊತೆ ಯಾರುವೇ ಸೇರಲ್ಲ, ಎಲ್ಲರೂ ದೂರನೇ ಇರ್ತಾರೆ, ನೀನ್ ಮಾತ್ರ ಯಾಕೆ ಯಾವಾಗ್ಲೂ ಅವನ್ ಜೊತೆನೆ ಇರ್ತೀಯ ಅಂತ ಕೇಳ್ತಾಳೆ. ಯಾಕೆ ಅಂದ್ರೆ ಅವನು ನನ್ನ ಫ್ರೆಂಡ್ ವೈಲೆಟ್. ಒಬ್ಬರಿಗೆ ಪ್ರಾಬ್ಲಮ್ ಅಂದಿದ ತಕ್ಷಣ ಬಿಟ್ಬಿಟ್ಟು ಹೋಗೋರು ಫ್ರೆಂಡ್ ಅಲ್ಲ, ಕೊನೆವರೆಗೂ ಯಾರ ಜೊತೆಗೆ ಬರ್ತಾರೋ ಅವರೇ ನಿಜವಾದ ಫ್ರೆಂಡ್. ಅವನು ಏನೇ ಮಾಡಿದ್ರು ನನ್ಗೆ ಅವನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ ಅಂತ ಚಾರ್ಲಿ ಹೇಳ್ತಾನೆ. ಆಮೇಲೆ ವೈಲೆಟ್ ಫಿಂಚ್ ನ ಹುಡಿಕೊಂಡು ಅವನ ರೂಮಿಗೆನೆ ಹೋಗ್ತಾಳೆ. ಅಲ್ಲಿ ಅವನ ರೂಮೇ ಒಂದ್ ತರ ಇದೆ. ಅಲ್ಲಿಗೆ ಫಿಂಚು ಬರ್ತಾನೆ. ಹೇ ಫಿಂಚ್ ನಿನ್ಗೆ ಏನಾಯ್ತು, ಯಾಕೆ ನಿನ್ ರೂಮ್ ಇಷ್ಟು ಅಸಹ್ಯವಾಗಿದೆ? ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಏನ್ನ ನೀನು ಫೋಕಸ್ ಮಾಡ್ತಾ ಇದೀಯಾ? ನಾವಿಬ್ರು ಲವರ್ಸ್ ಅನ್ಕೊಂಡಿದ್ದೆ, ನೀನು ನನ್ನ ಹತ್ರ ಎಲ್ಲಾನು ಶೇರ್ ಮಾಡ್ತೀಯಾ ಅನ್ಕೊಂಡೆ. ನಿನ್ಗೆ ಏನ್ ಪ್ರಾಬ್ಲಮ್, ನನ್ನ ಹತ್ರ ನಿಜಾನ ಹೇಳು. ಹೋ ನಿನ್ಗೆ ನಿಜಾನ ಹೇಳ್ಬೇಕಾ? ನಾನೊಬ್ಬ ಹುಚ್ಚ ಮೆಂಟಲ್, ನನ್ ಜೊತೆ ಇದ್ರೆ ನಿನ್ಗೆನೆ ಡೇಂಜರ್, ಇಲ್ಲಿಂದ ದಯವಿಟ್ಟು ಹೋಗ್ಬಿಡು. ಹೇ ಫಿಂಚ್ ಯಾಕೋ ಹೀಗೆಲ್ಲ ಮಾತಾಡ್ತೀಯ? ಯಾರ ಜೊತೆನೋ ಮಾತಾಡೋ ಹಾಗೆ ಮಾತಾಡ್ತೀಯಲ್ಲ, ನಾನ್ ತಾನೆ. ಪ್ಲೀಸ್ ವೈಲೆಟ್ ನೀನ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ, ಇಲ್ಲಿಂದ ಹೋಗೋ. ಈ ಮಾತ್ನ ಫಿಂಚ್ ಹತ್ರ ಇಂದ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ತುಂಬಾನೇ ಫೀಲ್ ಮಾಡ್ತಾಳೆ ವೈಲೆಟ್. ಹೌದಾ ಫಿಂಚ್, ನಾನ್ ಯಾರಂತಾನೆ ನಿನ್ಗೆ ಗೊತ್ತಿಲ್ಲ ಅಲ್ವಾ? ತುಂಬಾ ಖುಷಿ ಆಯ್ತು ಫಿಂಚ್ ಈ ಮಾತ್ನ ಕೇಳಿ. ಸರಿ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಫಿಂಚ್ ಅವರ ಬೆಡ್ ಮೇಲೆ ಒಂದು ಸ್ಟೋನ್ ಇರೋದನ್ನ ನೋಡ್ತಾನೆ. ಅದ್ರಲ್ಲಿ ಯುವರ್ ಟರ್ನ್ ಅಂತ ಬರ್ದಿದೆ. ಈ ವೈಲೆಟ್ ಅದ್ರಲ್ಲಿ ಏನ್ ಹೇಳಿಕೆ ಬರ್ತಿದ್ದಾಳೆ ಅಂದ್ರೆ, ನಾನು ನಿನ್ನ ತುಂಬಾನೇ ಇಷ್ಟ ಪಡ್ತಿದ್ದೀನಿ, ತುಂಬಾನೇ ಲವ್ ಮಾಡ್ತೀನಿ, ಆದ್ರೆ ನೀನು ಏನು ರಿಟರ್ನ್ ಕೊಡ್ತಾ ಇಲ್ಲ, ಇದು ನಿನ್ನ ಟರ್ನ್, ನನ್ಗೆ ನಿನ್ ಲವ್ ಬೇಕು ಅಂತ ಸ್ಟೋನ್ ಮುಖಾಂತರ ಹೇಳ್ತಾ ಇದ್ದಾಳೆ. ಫಸ್ಟೇ ಅವಳು ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೋಗಿದ್ದ ಬ್ರಿಡ್ಜ್ ಗೆನೆ ಮತ್ತೆ ಹೋಗಿ ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಫಿಂಚ್ ಗೆ
ಫಿಂಚ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಫಿಂಚ್ ಕಾಲ್ ನ ಅಟೆಂಡ್ ಮಾಡ್ತಾನೆ ಇಲ್ಲ. ಸೊ ವಾಯ್ಸ್ ಮೆಸೇಜ್ ಮಾಡ್ತಾಳೆ. ಹೇ ಫಿಂಚ್, ನಾನು ಎಲ್ಲಿದ್ದೀನಿ ಗೊತ್ತಾ? ನೀನು ನನ್ನ ಕಾಪಾಡದೆ ಗೊತ್ತಾ? ಬ್ರಿಡ್ಜ್ ಮೇಲೇನೆ ಇದ್ದೀನಿ ಕಣೋ. ಇಲ್ಲಿಂದ ಬಿದ್ದು ಸತ್ತೋಗ್ಬೇಕು ಅನ್ಸುತ್ತೆ. ಆದ್ರೆ ನಿನ್ ಜೊತೆ ನಾನ್ ಬಾಳ್ಬೇಕು. ನನ್ಗೆ ನೀನ್ ಬೇಕು ಫಿಂಚ್. ನನ್ಗೆ ದಯವಿಟ್ಟು ಕಾಲ್ ಮಾಡು ಪ್ಲೀಸ್ ಅಂತ ಹೇಳಿ ಅವಳು ಅಳ್ತಾ ಇದ್ದಾಳೆ. ಆದ್ರೆ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ. ಫಿಂಚ್ ಎಲ್ಲಿಗೆ ಹೋದ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ವೈಲೆಟ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವರ ತಂದೆ ಹತ್ರ, ಅಪ್ಪ ಫಿಂಚ್ ನ ಕಾಣ್ತಾ ಇಲ್ಲಪ್ಪ, ಅವ್ನಿಗೆ ಎಲ್ಲಿಗೆ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾಳೆ. ಅದಕ್ಕೆ ಅವರ ತಂದೆ, ಹೇ ನೀನು ಫಿಂಚು ತುಂಬಾ ಪ್ಲೇಸಸ್ ಗೆ ಹೋಗಿದ್ರಲ್ವಾ, ಆ ತರನೇ ಅವನಿಗೆ ತುಂಬಾ ಇಷ್ಟವಾದ ಪ್ಲೇಸ್ ಗೆ ಹೋಗಿರ್ತಾನೆ, ನೀನೇನು ಅನ್ಕೊಳ್ಬೇಡ ಅಂತ ಹೇಳ್ತಾರೆ. ಆವಾಗ್ಲೇನೆ ವೈಲೆಟ್ ಗೆ ಒಂದ್ ಪ್ಲೇಸ್ ನೆನ್ಪಾಗುತ್ತೆ. ಅದು ಆ ಚಿಕ್ಕ ಲೇಕೆ. ಅಲ್ಲಿಗೆ ಹೋಗಿ ಫಿಂಚ್ ನ ಹುಡುಕ್ತಾಳೆ. ಅಲ್ಲಿ ಫಿಂಚಿನ ಬಟ್ಟೆಗಳು ಇದೆ, ಮೊಬೈಲು ಇದೆ. ಹಾಗಾದ್ರೆ ಫಿಂಚ್ ಈ ಲೇಕ್ ಒಳಗಡೆನೆ ಇರಬೇಕು ಅಂತ ಫಿಂಚ್ ಫಿಂಚ್ ಎಲ್ಲಿದೆಯಾ ಫಿಂಚ್ ಹಾಗಂತ ಕೂಗ್ತಾಳೆ. ಆದ್ರೆ ಫಿಂಚ್ ನ ಕಾಣ್ತಾನೆ ಇಲ್ಲ. ಸೊ ಫಿಂಚ್ ಬಟ್ಟೆನೆಲ್ಲ ಚೆಕ್ ಮಾಡಿ ನೋಡ್ತಾಳೆ. ಆ ಬಟ್ಟೆಗಳನ್ನ ರಿಮೂವ್ ಮಾಡಿಟ್ಟು ತುಂಬಾ ಹೊತ್ತು ಆಗಿದೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಳ್ತಾಳೆ. ತುಂಬಾನೇ ಕಷ್ಟ ಪಡ್ತಾಳೆ. ಈ ಫಿಂಚ್ ನಮ್ನ ಏನೇ ಹೇಳಿದ್ರು ಸರಿ, ನಮ್ನ ಒಡೆದೇ ಇದ್ರು ಕೂಡ ಅವನ್ನ ಬಿಟ್ಟು ನಾವು ದೂರ ಹೋಗಿರ್ಬಾರ್ದು. ಎಲ್ಲ ತಪ್ಪನು ನಾನೇ ಮಾಡ್ದೆ, ಎಲ್ಲದಕ್ಕೂ ನಾನೇ ರೀಸನ್ ಅಂತ ತುಂಬಾ ಜೋರಾಗಿ ಅಳ್ತಾಳೆ. ಆಮೇಲೆ ಪೊಲೀಸ್ಗೂ ಆಂಬ್ಯುಲೆನ್ಸ್ಗೂ ಕಾಲ್ ಮಾಡಿ ಕರೆಸ್ತಾಳೆ. ಫಿಂಚ್ ಅವರ ಬಾಡಿ ನೀರಲ್ಲೇ ಇದೆ. ಫಿಂಚ್ ತೀರೋಗ್ಬಿಟ್ಟಿದ್ದಾನೆ. ಸೊ ಫಿಂಚ್ಗೆ ಫ್ಯೂನರಲ್ ನಡೆಯುತ್ತೆ. ಅಲ್ಲಿಗೆ ಎಲ್ಲರೂ ಬರ್ತಾರೆ. ಎಲ್ಲರೂ ತುಂಬಾನೇ ಫೀಲ್ ಮಾಡ್ತಾರೆ. ನಾವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅನ್ಕೊಳ್ಳೋರ್ನ ನಾವು ಮಿಸ್ ಮಾಡ್ಕೊಂಡಾಗ ಬರುವ ಪೇನ್, ಆ ಪೇನ್ ಇವಾಗ ವೈಲೆಟ್ ಅನುಭವಿಸ್ತಾ ಇದ್ದಾಳೆ. ವೈಲೆಟ್ ಏನಾದ್ರೂ ಮಾಡ್ಕೊಂಡ್ ಬಿಡ್ತಾಳೆ ಅಂತ ಅವರ ಪೇರೆಂಟ್ಸ್ ಅವಳ ಜೊತೆನೇ ಇದ್ದಾರೆ. ಅಮ್ಮ, ನಾನು ಅವನ್ನ ತುಂಬಾ ಮಿಸ್ ಮಾಡ್ತೀನಿ ಅಮ್ಮ. ನನ್ಗೆ ಎಲೆನೋರ್ ಅಂದ್ರೆ ತುಂಬಾ ಇಷ್ಟ. ಅವಳು ನನ್ನ ಬಿಟ್ಟು ಹೋದ್ಲು. ನನ್ಗೆ ಫಿಂಚ್ ಅಂದ್ರೆ ತುಂಬಾ ಇಷ್ಟ. ಅವನು ನನ್ನ ಬಿಟ್ಟು ಹೋದ. ನಾನು ಆಸೆ ಪಡೋದು ಯಾವ್ದು ನನ್ಗೆ ಸಿಗೋದೇ ಇಲ್ಲ ಅಮ್ಮ. ನನ್ ಜೊತೆ ಇರೋದೇ ಇಲ್ಲ ಅಮ್ಮ ಅಂತ ಹೇಳಿ ತುಂಬಾನೇ ಅಳ್ತಾಳೆ. ಈ ಫಿಂಚ್ ಜೊತೆ ಸೇರಿ ವೈಲೆಟ್ ಪ್ರಾಜೆಕ್ಟ್ ಮಾಡಿರ್ತಾಳೆ. ಅದನ್ನ ನೋಡ್ಬೇಕಾದ್ರೆ ಆ ಮ್ಯಾಪ್ ಅಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಆಗಿದೆ. ಅಲ್ಲಿಗೆನೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಫಿಂಚ್ ಹೇಳಿರ್ತಾನೆ. ಸೊ ವೈಲೆಟ್ ಅಲ್ಲಿಗೆ ಇವಾಗ ಕಾರ್ನ ತಗೊಂಡು ಆ ಪ್ಲೇಸ್ ಗೆ ಹೋಗ್ತಾಳೆ. ಅದು ಒಂದು ಮೆಮೋರಿಯಲ್. ನಾವು ತುಂಬಾ ಇಷ್ಟಪಡೋರು ನಮ್ನ ಬಿಟ್ಟು ಹೋದಾಗ ನಾವು ತುಂಬಾನೇ ಕಷ್ಟ ಪಡ್ತೀವಿ. ಸೊ ನಮ್ಮ ಮನಸ್ಸು ಸರಿ ಹೋಗ್ಬೇಕು ಅಂದ್ರೆ ಆ ಪ್ಲೇಸ್ ಗೆ ಹೋದ್ರೆ ಸರಿ ಹೋಗುತ್ತೆ. ಆ ಪ್ಲೇಸ್ ಗೆ ಇದಕ್ಕೂ ಮುಂಚೆ ಬಂದವರೆಲ್ಲ ಅವರು ಹೇಗೆ ಫೀಲ್ ಮಾಡಿದ್ರು ಅನ್ನೋದನ್ನ ಅಲ್ಲಿ ಒಂದು ಬುಕ್ ನಲ್ಲಿ ಬರೆದು ಇಟ್ಟಿದ್ದಾರೆ. ಅದನ್ನ ವೈಲೆಟ್ ತಗೊಂಡು ನೋಡ್ತಾಳೆ. ಅದರಲ್ಲಿ ಫಿಂಚ್ ಕೂಡ ನಾನು ಈ ಜಾಗದಲ್ಲಿ ಇದ್ದಿದ್ದೀನಿ ಅಂತ ಬರ್ದಿದ್ದಾನೆ. ಅದನ್ನ ನೋಡಿ ವೈಲೆಟ್ ಖುಷಿ ಪಡ್ತಾಳೆ, ಅಳ್ತಾಳೆ. ಆಮೇಲೆ ಸ್ಕೂಲಲ್ಲಿ ಅವರು ಮಾಡಿದ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾಳೆ. ನಾನು ಮನೆ ಒಳಗಡೆನೆ ಇದ್ದ ಹುಡುಗಿ. ಫಿಂಚೆ ನನ್ಗೆ ಪ್ರಪಂಚನ ತೋರಿಸಿದ್ದು. ಅವನ್ ಜೊತೆ ಇರ್ಬೇಕಾದ್ರೇನೆ ನಾರ್ಮಲ್ ಪ್ಲೇಸ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ನನ್ಗೆ ಕಾಲ್ ನೋವಾಗುತ್ತೆ ಅಂತ ನನ್ನ ಎತ್ಕೊಂಡು ತುಂಬಾ ದೂರ ನಡೀತಾನೆ. ಒಬ್ಬರಿಗೊಬ್ಬರು ನೋಡ್ಕೊಳ್ತೀವಿ, ಗುರಾಯಿಸ್ಕೊಳ್ತೀವಿ. ಯಾರು ಫಸ್ಟ್ ನಗಾಡ್ತಾರೋ ಅವರು ಔಟ್. ಫಿಂಚ್ ನನ್ನ ಕೈ ಹಿಡಿದ್ರೆ ನನ್ ಕೈನ ಬಿಡ್ತಾನೆ ಇರ್ಲಿಲ್ಲ. ಇಲ್ಲಿರೋ ಪ್ಲೇಸಸ್ ಎಲ್ಲ ಎಷ್ಟು ಸುಂದರವಾಗಿದೆ ಅನ್ನೋದು ಅವನ್ ಜೊತೆ ಇದ್ದಾಗ್ಲೇನೆ ನನ್ಗೆ ಗೊತ್ತಾಯ್ತು. ಇಲ್ಲಿರುವ ಪ್ಲೇಸಸ್ ಎಲ್ಲಾನು ನೈಟ್ ಆದ್ರೆ ಡಾರ್ಕ್ ಆಗ್ಬಿಡುತ್ತೆ. ಆದ್ರೆ ನಮ್ಮ ಮನಸ್ಸು ಮಾತ್ರನೇ ತುಂಬಾ ಬ್ರೈಟ್ ಆದ ಪ್ಲೇಸ್. ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಫಿಂಚ್ ಇರ್ತಾನೆ. ಅವನ್ನ ನಾನು ತುಂಬಾ ಮಿಸ್ ಮಾಡ್ತೀನಿ. ಅವನ್ನ ನಾನು ತುಂಬಾನೇ ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ ವೈಲೆಟ್. ಇದನ್ನ ಕೇಳಿ ಕ್ಲಾಸ್ ಅಲ್ಲಿ ಇರೋ ಸ್ಟೂಡೆಂಟ್ ಮಾತ್ರ ಅಲ್ಲ, ಸರ್ ಕೂಡ ತುಂಬಾನೇ ಬೇಜಾರಾಗ್ತಾರೆ. ಫಿಂಚ್ ಅವರ ತಂದೆ ಫಿಂಚ್ ನ ಚಿಕ್ಕದ್ರಲ್ಲಿ ತುಂಬಾನೇ ಅಬ್ಯೂಸ್ ಮಾಡಿರ್ತಾರೆ. ಆದ್ರಿಂದಾನೇ ಫಿಂಚ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾನೆ. ಅದಕ್ಕೇನೆ ನೀರೊಳಗಡೆ ಇದ್ದು ಫಿಂಚ್ ಸತ್ತೋಗಿದ್ದಾನೆ. ಅದನ್ನ ಇವಾಗ ವೈಲೆಟ್ ಫೀಲ್ ಮಾಡ್ತಾಳೆ. ಫಿಂಚ್ ಹೇಳ್ದಾಗೆ ಇನ್ ಮುಂದೆ ವೈಲೆಟ್ ಧೈರ್ಯವಾಗಿ ಬ್ರೇವ್ ಆಗಿ ಇರ್ತಾಳೆ. ಇಲ್ಲಿಗೇನೆ ಆಲ್ ದಿ ಬ್ರೈಟ್ ಪ್ಲೇಸಸ್ ಅನ್ನೋ ಮೂವಿ ಮುಗಿಯುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಸುತ್ತೆ. ಹಾಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ ನಲ್ಲಿ ನೀವು ಯಾರನ್ನ ಕಳ್ಕೊಳ್ಬಾರ್ದು ಅಂತ ಫೀಲ್ ಮಾಡ್ತಿರೋ ಅದನ್ನ ಕಮೆಂಟ್ ಮಾಡಿ. ನಿಮ್ಮ ಫಿಂಚ್ ಯಾರು, ನಿಮ್ಮ ವೈಲೆಟ್ ಯಾರು? ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.